ವಾಣಿಜ್ಯ ನಗರಿಗೆ ರಾತ್ರೋರಾತ್ರಿ ಹೊರ ರಾಜ್ಯದ ಟಿಟಿ ವಾಹನಗಳು, ಲಾರಿಗಳು ಹಾಗೂ ಇತರೆ ಬಸ್ಸುಗಳು ತೆರಿಗೆ ಕಟ್ಟದೆ ಚಿಂತಾಮಣಿ ಹಾಗೂ ವಿವಿಧ ಭಾಗಗಳಿಗೆ ಬರುತ್ತಿದ್ದರೂ ಆರ್ಟಿಒ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ₹41,200 ಚಿಂತಾಮಣಿ ನಗರದಲ್ಲಿ ಬುಧವಾರ ರಾತ್ರಿ ಸುಮಾರು 8 ಗಂಟೆಗೆ ಶಿಡ್ಲಘಟ್ಟ ತಾಲೂಕಿನ ದಿಬ್ಬುರಹಳ್ಳಿ ಗ್ರಾಮದಿಂದ ಶಬರಿಮಲೆ ಯಾತ್ರಿಕರನ್ನು ಕರೆದುಕೊಂಡು ಹೋಗಲು ಕರ್ನಾಟಕ ರಾಜ್ಯದ ಅನುಮತಿ ಹಾಗೂ ತೆರಿಗೆ ಕಟ್ಟದೆ ಅಕ್ರಮವಾಗಿ ಬಂದಿದ್ದ ಖಾಸಗಿ ಬಸ್ ಅನ್ನು ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಟ್ರೇಡ್ ಯೂನಿಯನ್ನ ಪದಾಧಿಕಾರಿಗಳು ಚಿಂತಾಮಣಿಯ ಬಾಗೇಪಲ್ಲಿ ವೃತ್ತಕ್ಕೆ ಖಾಸಗಿ ಬಸ್ ಬರ್ತಿದ್ದಂತೆ ಕೂಡಲೇ 112 ಪೊಲೀಸ್ ವಾಹನಕ್ಕೆ ಕರೆ ಮಾಡಿ ಅಕ್ರಮವಾಗಿ ಕರ್ನಾಟಕಕ್ಕೆ ಪ್ರವೇಶಿಸಿದ್ದ ಖಾಸಗಿ ಬಸ್ ಅನ್ನು ಆರ್ಟಿಒ ಅಧಿಕಾರಿಗಳಿಗೆ ಒಪ್ಪಿಸಿ ₹41,160 ದಂಡ ಹಾಕಿಸಿದ್ದಾರೆ. ಇನ್ನು ಈ ವೇಳೆ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಟ್ರೇಡ್ ಯೂನಿಯನ್ನ ಪದಾಧಿಕಾರಿ ಸಂಪತ್ ಕುಮಾರ್ ಮಾತನಾಡಿ, ಕರ್ನಾಟಕ ರಾಜ್ಯಕ್ಕೆ ಹೊರ ರಾಜ್ಯದ ಹಲವು ವಾಹನಗಳು ಕರ್ನಾಟಕ ರಾಜ್ಯದ ಅನುಮತಿ ಪಡೆಯದೆ ಗಡಿ ದಾಟುತ್ತಿವೆ. ಇದನ್ನು ಆರ್ಟಿಒ ಅಧಿಕಾರಿಗಳ ಗಮನಕ್ಕೆ ತಂದರೂ ಅಧಿಕಾರಿಗಳು ಮಾತ್ರ ಕ್ಯಾರೆ ಎನ್ನದೆ ಸೈಲೆಂಟ್ ಆಗಿದ್ದಾರೆ. ರಾತ್ರಿ ತಮಿಳುನಾಡು ಮೂಲದ ಖಾಸಗಿ ಬಸ್ ಒಂದು ಶಬರಿಮಲಾ ಯಾತ್ರಿಕರನ್ನು ಕೂರಿಸಿಕೊಂಡು ಬರ್ತಿದ್ದ ಬಸ್ಸನ್ನ ಹಿಡಿದ ತಕ್ಷಣ ಆರ್ಟಿಒ ಅಧಿಕಾರಿಗೆ ಮೊಬೈಲ್ ಮುಖಾಂತರ ಸಂಪರ್ಕಿಸಿದಾಗ ಅವರು ಸ್ಪಂದಿಸಲಿಲ್ಲ. ನಂತರ ನಾವೇ ಖುದ್ದಾಗಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಳು ಕ್ರಾಸ್ ಬಳಿ ಇರುವ ಆರ್ಟಿಒ ಚೆಕ್ಪೋಸ್ಟ್ನಲ್ಲಿ ಅಕ್ರಮವಾಗಿ ಬಂದಿದ್ದ ಖಾಸಗಿ ಬಸ್ ಅನ್ನು ಆರ್ಟಿಒ ಅಧಿಕಾರಿಗಳಿಗೆ ಒಪ್ಪಿಸಿ ದಂಡ ಹಾಕಿಸಿ ಕಳುಹಿಸಿಕೊಡಲಾಗಿದೆ ಎಂದು ಹೇಳಿದರು. ತಮಿಳುನಾಡಿಂದ ಬಂದು ಟ್ಯಾಕ್ಸ್ ಕಟ್ಟದೇನೆ ನಮ್ಮ ಚಿಂತಾಮಣಿ ಸರೌಂಡಲ್ಲಿ ಬಂದು ನಾವು ಒಂದು ಬಸ್ಸನ್ನು ಹಿಡ್ಕೊಂಡು ಇದನ್ನು ನಾವು ₹41,200 ನಾವು ಫೈನ್ ಹಾಕ್ಸಿದ್ದೀವಿ. ಮತ್ತು ಇನ್ನೊಂದು ಸಾರಿ ಬರಬಾರ್ದು ಅಂತ ಹೇಳ್ಬಿಟ್ಟು ಇವರಿಗೆ ವಾರ್ನಿಂಗ್ ಕೊಟ್ಟು ಕಳಿಸ್ತಾ ಇದ್ದೀವಿ ಸರ್. ತಿರುಪತಿ ಅಂತ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಆರ್ಗನೈಸೇಷನ್ ಟ್ರೇಡ್ ಯೂನಿಯನಿಂದ ಚಿಕ್ಕಬಳ್ಳಾಪುರ ಡಿವಿಷನ್ ಚಿಂತಾಮಣಿಯಿಂದ ಮಾತಾಡ್ತಾ ಇದ್ದೀವಿ. ನಮ್ಮ ಈಗ ಇಲ್ಲಿ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಿಂದ ಅತಿ ಹೆಚ್ಚು ಗಾಡಿಗಳು 51 ಸೀಟ್ರು ಈ ಬಸ್ಸುಗಳು ರಾತ್ರೋರಾತ್ರಿ ಬಂದು ಶಬರಿಮಲೆ ಯಾತ್ರಾರ್ಥಿಗಳನ್ನು ಪಿಕಪ್ ಮಾಡಿಕೊಂಡು ಶಬರಿಮಲೆ ಯಾತ್ರೆ ಮಾಡುತ್ತಿದೆ. ಆದ್ದರಿಂದ ನಮಗೆ ಇಲ್ಲಿರ್ತಕ್ಕಂಥ ಸಾರಿಗೆ ಬಸ್ಸುಗಳ ಮಾಲೀಕರಿಗೆ ಮತ್ತು ಚಾಲಕರಿಗೆ ಭರಿಸಲಾರದಂಥ ನಷ್ಟ ಆಗ್ತಾ ಇದೆ. ನಾವು ತೆರಿಗೆಗಳು ಕಟ್ಕೊಂಡು ಬಸ್ಸುಗಳು ನಡೆಸ್ಕೊಂಡಿದ್ದೀವಿ. ಕೆಲವರ ಏಜೆಂಟ್ಗಳು ಮತ್ತು ನಮ್ಮಲ್ಲೇ ಇರ್ತಕ್ಕಂಥ ಕೆಲವು ನುಸುಳುಕೋರರ ಒಂದು ಕುಮ್ಮಕ್ಕಿನಿಂದ ಇವೆಲ್ಲ ನಡೀತಾ ಇದೆ. ಇದಕ್ಕೆ ಆರ್ಟಿಒ ಸಾಹೇಬರು ಎಚ್ಚೆತ್ತುಕೊಂಡು ರಾತ್ರಿ ವೇಳೆಯಲ್ಲಿ ಗಸ್ತು ಮಾಡಿ ಆ ಬಸ್ಸುಗಳನ್ನು ಕಾರ್ಯಾಚರಣೆ ಮಾಡಿ ನಮ್ಮ ಸರ್ಕಾರಕ್ಕೆ ನಷ್ಟ ಆಗ್ತಾ ಇರ್ತಕ್ಕಂಥ ತೆರಿಗೆ ಹಣವನ್ನು ಕಟ್ಟಿಸ್ಕೋಬೇಕಾಗಿ ವಿನಂತಿ. ಅದನ್ನು ನಿಲ್ಲಿಸಿದ್ರೆ ಉತ್ತಮ ಅಂತ ನಾವು ಹೇಳ್ತಾ ಇದ್ದೀವಿ. ನಾವು ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಟ್ರೇಡ್ ಯೂನಿಯನ್ ಕಡೆಯಿಂದ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಿಂದ ಮಾತಾಡ್ತಾ ಇದ್ದೀವಿ, ಚಿಂತಾಮಣಿ ಕಡೆಯಿಂದ. ನೋಡಿ, ನಿನ್ನೆ ಒಂದು ಘಟನೆ ನಡೆಯಿತು. ಆ ಘಟನೆ ಏನಪ್ಪ ಅಂದರೆ, ತಮಿಳುನಾಡಿಂದ ಬಂದು ನಮ್ಮ ಚಿಂತಾಮಣಿ ಹತ್ರ ಬಂದು ಒಂದು ಏನೂ ಟ್ಯಾಕ್ಸ್ ಕಟ್ಟದೆ ಒಂದು ಬಸ್ ಬಂದು ಪಿಕಪ್ ಮಾಡ್ತಾಯಿತ್ತು, ಶಬರಿಮಲೆ ಯಾತ್ರೆ ಪಿಕಪ್ ಮಾಡ್ತಾಯಿತ್ತು. ಅದಕ್ಕೋಸ್ಕರ ನೋಡಿ, ನಾವೆಲ್ಲ ನಮ್ಮ KTDO ಸದಸ್ಯರೆಲ್ಲರೂ ಸೇರಿ ನಾವು ಅದನ್ನು ಕಾರ್ಯಾಚರಣೆ ಮಾಡಿದ್ದೀವಿ. ನಿಲ್ಲಿಸಿ ಅದನ್ನು ಟ್ಯಾಕ್ಸ್ ಕಟ್ಟಿಲ್ಲ, ಏನೂ ಇಲ್ಲ. 112 ಮತ್ತೆ ಫೋನ್ ಮಾಡಿ ಪೊಲೀಸ್ನವರು ಕರೆಸಿ ಅಲ್ಲಿಂದ ಅವರು ಒಂದು ಸಲಹೆ ಕೊಟ್ಟರು, ನೀವು RTO ಹತ್ರ ಹೋಗಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದಕ್ಕೋಸ್ಕರ RTO ಯಾವುದೇ ಕಾರಣಕ್ಕೂ ನಾವು ಫೋನ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ರೆಸ್ಪಾನ್ಸ್ ಕೊಡಲಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಆ ಬಸ್ಸನ್ನು ಹಿಡ್ಕೊಂಡು ಹೋಗ್ಬಿಟ್ಟು ತಾಡ್ಗೋಲ್ ಕ್ರಾಸಲ್ಲಿ ಹೋಗಿ RTO ಆಫೀಸಲ್ಲಿ ಹೋಗ್ಬಿಟ್ಟು ನಾವು ಒಂದು ಫೈನನ್ನು ಹಾಕ್ಸಿದ್ದೀವಿ. ಫೈನ್ ಅಂದರೆ ತೆರಿಗೆ ಕಟ್ಸಿಬಿಟ್ಟು ಕಳಿಸಿದ್ದೀವಿ ಗಾಡಿನ. ಈ ಸಂದರ್ಭದಲ್ಲಿ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಟ್ರೇಡ್ ಯೂನಿಯನ್ನ ಪದಾಧಿಕಾರಿಗಳಾದ ರಘುಪತಿ, ಭರತ್, ನೌಶಾದ್, ಗಣೇಶ್, ಶ್ರೀನಿವಾಸ್, ಶಿವಕುಮಾರ್, ಜಯರಾಮ್ MS ಮತ್ತಿತರರು ಹಾಜರಿದ್ದರು. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.